ನಮಸ್ಕಾರ ವೀಕ್ಷಕರೇ. ಡಾಕ್ಟರ್ BR ಅಂಬೇಡ್ಕರ್ ಕುರಿತಾಗಿ ಒಂದು ಚಿಕ್ಕ ಭಾಷಣ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ನನ್ನ ಪ್ರೀತಿಯ ಶಿಕ್ಷಕವೃಂದದವರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಎಲ್ಲ ಸಹಪಾಠಿಗಳೇ ಮತ್ತು ಗೆಳೆಯರೇ, ಇಂದು ಏಪ್ರಿಲ್ 14, ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯಬೇಕಾದ ದಿನ. ಜಗತ್ತು ಕಂಡ ಶ್ರೇಷ್ಠ ಜ್ಞಾನಿ, ಭಾರತದ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಬಡ ಕುಟುಂಬದಲ್ಲಿ ಜನಿಸಿದ, ಕಠಿಣ ಪರಿಶ್ರಮ ಮತ್ತು ಸಾಧನೆಗೈದ ಅಂಬೇಡ್ಕರ್ ಅವರ ಜೀವನ ನಮಗೆ ಕಲಿಸುವ ಮೊದಲ ಪಾಠವೆಂದರೆ ಅದು ಛಲ. ಅಸ್ಪೃಶ್ಯತೆ ಎಂಬ ಕರಾಳ ವ್ಯವಸ್ಥೆಯ ನಡುವೆ ಶಾಲೆಯ ಹೊರಗೆ ಕುಳಿತು ಪಾಠ ಕೇಳುತ್ತಿದ್ದ ಮಗು ಮುಂದೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಪದವಿ ಪಡೆದದ್ದು ಸಾಮಾನ್ಯ ಸಾಧನೆಯಲ್ಲ. ಅಂಬೇಡ್ಕರ್ ಅವರ ಪತ್ರಿಕೆಗಳು ಹಾಗೂ ಹೋರಾಟದ ಹಾದಿ. ಬಾಬಾ ಸಾಹೇಬರು ಕೇವಲ ಒಬ್ಬ ಭಾಷಣಕಾರರಲ್ಲ, ಅವರು ಒಬ್ಬ ಪ್ರಮುಖ ಪತ್ರಕರ್ತರೂ ಕೂಡ. ಮೂಕ ಸಮಾಜಕ್ಕೆ ಧ್ವನಿಯಾಗಲು ಅವರು ಮೂಕನಾಯಕ, ಬಹಿಷ್ಕೃತ ಭಾರತ, ಜನ, ಪ್ರಬುದ್ಧ ಭಾರತ ಎಂಬ ಪತ್ರಿಕೆಗಳನ್ನು ಆರಂಭಿಸಿದರು. ಈ ಪತ್ರಿಕೆಗಳ ಮೂಲಕ ಅವರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯಲ್ಲಿ ಆತ್ಮಗೌರವವನ್ನು ಬಡಿದೆಬ್ಬಿಸಿದರು. ಅವರ ಹೋರಾಟ ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಅಲ್ಲ, ಅದು ಮನುಷ್ಯನನ್ನು ಮನುಷ್ಯನನ್ನಾಗಿ ಕಾಣುವ ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ಇತ್ತು. ಜಾತಿ ವ್ಯವಸ್ಥೆಯ ವಿರುದ್ಧ ಅಂಬೇಡ್ಕರ್ ಚಳವಳಿಗಳು. ಜಾತಿ ವ್ಯವಸ್ಥೆಯ ಬೇರುಗಳನ್ನು ಕಿತ್ತೊಗೆಯಲು ಅವರು ನಡೆಸಿದ ಮಹಾನ್ ಸತ್ಯಾಗ್ರಹಗಳೆಂದರೆ ಚೌದಾರ್ ಕೆರೆ ನೀರು ಕುಡಿಯುವ ಹಕ್ಕನ್ನು ಹೊಂದುವುದು ಮತ್ತು ನಾಸಿಕ್ನ ಕಲಾರಾಮ್ ದೇವಾಲಯ ಪ್ರವೇಶಿಸುವುದು. ಈ ಕಲಾರಾಮ್ ಮತ್ತು ಮಹತ್ ಚಳವಳಿಗಳು ಭಾರತದ ಇತಿಹಾಸದ ಪ್ರಮುಖ ಮೈಲುಗಲ್ಲುಗಳಾಗಿವೆ. ನೀರು ಕುಡಿಯುವುದು ಮತ್ತು ದೇವಸ್ಥಾನಕ್ಕೆ ಹೋಗುವುದು ಮುಖ್ಯವಲ್ಲ, ನಾವು ಕೂಡ ಮನುಷ್ಯರು ಎಂದು ಸಾಬೀತುಪಡಿಸುವುದು ಮುಖ್ಯ ಎಂಬುದು ಅವರ ತತ್ವವಾಗಿತ್ತು. ಗಾಂಧೀಜಿಯವರೊಂದಿಗೆ ಭಿನ್ನಾಭಿಪ್ರಾಯ. ಇತಿಹಾಸವನ್ನು ಗಮನಿಸಿದಾಗ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ವೈಚಾರಿಕ ಭಿನ್ನಾಭಿಪ್ರಾಯಗಳಿದ್ದವು. ಗಾಂಧೀಜಿಯವರು ವರ್ಣ ವ್ಯವಸ್ಥೆಯನ್ನು ಸುಧಾರಿಸಲು ಬಯಸಿದರೆ, ಅಂಬೇಡ್ಕರ್ ಅವರು ಅದರ ಸಂಪೂರ್ಣ ನಿರ್ಮೂಲನೆಯನ್ನು ಬಯಸಿದರು. ಈ ಭಿನ್ನಾಭಿಪ್ರಾಯಗಳು ಪೂನಾ ಒಪ್ಪಂದಕ್ಕೆ ಕಾರಣವಾದವು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇವರಿಬ್ಬರ ಉದ್ದೇಶವು ದೇಶದ ಹಿತವೇ ಆಗಿತ್ತು, ಆದರೆ ಹಾದಿಗಳು ಮಾತ್ರ ಬೇರೆ ಬೇರೆಯಾಗಿದ್ದವು. ಇನ್ನು ಸಂವಿಧಾನ ರಚನೆಯ ಕುರಿತಾಗಿ ಹೇಳುವುದಾದರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶವನ್ನು ಮುನ್ನಡೆಸಲು ಒಂದು ದಿಕ್ಸೂಚಿಯ ಅಗತ್ಯವಿತ್ತು. ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ನೀಡಿದರು. ಮಹಿಳೆಯರಿಗೆ ಸಮಾನ ಹಕ್ಕು, ಕಾರ್ಮಿಕರಿಗೆ ಸೌಲಭ್ಯ ಮತ್ತು ತುಳಿತಕ್ಕೊಳಗಾದವರಿಗೆ ಮೀಸಲಾತಿ ನೀಡುವ ಮೂಲಕ ಅವರು ಆಧುನಿಕ ಭಾರತದ ಬುನಾದಿ ಹಾಕಿದರು. ಅಂಬೇಡ್ಕರ್ ರಾಜಕೀಯ ಸೋಲು ಮತ್ತು ಧರ್ಮ ಪರಿವರ್ತನೆ. ಇಷ್ಟೆಲ್ಲ ಸಾಧನೆ ಮಾಡಿದರೂ ಸ್ವತಂತ್ರ ಭಾರತದ ಮೊದಲ ಚುನಾವಣೆಯಲ್ಲಿ ಅವರು ರಾಜಕೀಯವಾಗಿ ಸೋಲನ್ನು ಅನುಭವಿಸಬೇಕಾಯಿತು. ಆದರೆ ಅಂಬೇಡ್ಕರ್ ಅವರು ಎಂದೂ ಅಧಿಕಾರಕ್ಕಾಗಿ ಹಂಬಲಿಸಿದವರಲ್ಲ. ಅವರ ರಾಜಕೀಯ ಸೋಲು ಅವರದಲ್ಲ, ಅದು ಬದಲಾಗಿ ಭಾರತೀಯರ ಸೋಲಾಗಿತ್ತು. ಅವರ ಜೀವನದ ಮಹತ್ವದ ಘಟ್ಟವೆಂದರೆ 1956ರಲ್ಲಿ ನಾಗ್ಪುರದಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಪರಿವರ್ತನೆಯಾದದ್ದು. 15 ವರ್ಷಗಳ ಕಾಲ ಆಳವಾಗಿ ಅಧ್ಯಯನ ಮಾಡಿ ಅಹಿಂಸೆ ಮತ್ತು ಸಮಾನತೆಯನ್ನು ಬೋಧಿಸುವ ಬೌದ್ಧ ಧರ್ಮವನ್ನು ಅವರು ಅಪ್ಪಿಕೊಂಡರು. ಕೊನೆಯದಾಗಿ ಅಂಬೇಡ್ಕರ್ರ ಸಾರ್ಥಕ ಜೀವನದ ಬಗ್ಗೆ ಹೇಳುವುದಾದರೆ, ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯದ ನಾಯಕರಲ್ಲ, ಅವರು ಇಡೀ ದೇಶದ ಆಸ್ತಿ. ಬದುಕು ಸುದೀರ್ಘವಾಗಿರುವುದಕ್ಕಿಂತ ಸಾರ್ಥಕವಾಗಿರಬೇಕು ಎಂದು ಅವರು ಹೇಳುತ್ತಿದ್ದರು. ಅವರ ಬದುಕು ಸಾರ್ಥಕವಾಗಿತ್ತು. ಅವರು ನಮಗೆ ನೀಡಿದ ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ ಹೋರಾಟ ಮಾಡಿ ಎಂಬ ಸಂದೇಶ ಇಂದಿಗೂ ಪ್ರಸ್ತುತ. ನಾವು ಇಂದು ಅಂಬೇಡ್ಕರ್ ಜಯಂತಿಯನ್ನು ಕೇವಲ ಆಚರಣೆಯಾಗಿ ಮಾಡದೆ ಅವರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಮ್ಮ ದೇಶದ ಸಂವಿಧಾನವನ್ನು ಗೌರವಿಸೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭೀಮ್, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ. ಅತ್ಯುತ್ತಮ ಭಾಷಣಗಳು, ಪ್ರಬಂಧಗಳು, ಗಾದೆ ಮಾತುಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಕಮೆಂಟ್ ಮಾಡಿ, ಹೈಪ್ ಬಟನ್ ಒತ್ತಿ. ಥ್ಯಾಂಕ್ ಯು.